ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರತಿಕ್ರಿಯೆ ನಡೀತಾ ಇದ್ದು ಆಟ ತುಂಬ ಜೋರಾಗಿಯೇ ನಡೀತಾ ಇದೆ ಅಂತಲೇ ಹೇಳ್ಬೋದು. ಇಷ್ಟು ದಿನಗಳಿಂದ ಸೈಲೆಂಟ್ ಆಗಿದ್ದ ಹನುಮಂತು ಮತ್ತು ಧನರಾಜ್ ಅವರು ಈಗ ವೈಲೆಂಟ್ ಆಗಿ ಆಟ ಶುರು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ಧನರಾಜ್ ಅವರು ಹನುಮಂತು ಜೊತೆ ಊಟ ಮಾಡ್ತಾ ವಿಕ್ರಮ್ ಮತ್ತು ರಜತ್ ಅವ್ರನ್ನ ಟಾರ್ಗೆಟ್ ಮಾಡಬೇಕಂತ ಆಟದ ಪ್ಲ್ಯಾನ್ನ ಹನುಮಂತವ್ರಿಗೆ ಸೂಕ್ಷ್ಮವಾಗಿ ತಿಳಿಸ್ತಿರೋದನ್ನ ನೀವು ಗಮನಿಸ್ಬೋದು. ಅದಕ್ಕೆ ಸಾಕ್ಷಿ ಅನ್ನಂತೆ ಧನರಾಜ್ ಅವ್ರನ್ನ ಮತ್ತು ವಿಕ್ರಮ್ ಅವ್ರನ್ನ ಹನುಮಂತು ಮತ್ತು ಧನರಾಜ್ ಅವರು ನಾಮಿನೇಟ್ ಮಾಡ್ತಾರೆ. ನಾಮಿನೇಷನ್ ಪ್ರಕ್ರಿಯೆಯಲ್ಲೇ ನೀವು ಇದನ್ನು ನೋಡ್ಬೋದು. ಇನ್ನು ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾಮಿನೇಷನ್ ಪ್ರಕ್ರಿಯೆ ಮುಂದುವರಿಯಲಿದ್ದು, ಇವತ್ತು ತುಕಾಲಿ ಸಂತೋಷ್ ಹಾಗೂ ವರ್ತೂರ್ ಸಂತೋಷ್, ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮತ್ತು ನಮ್ರತಾ ಕೂಡ ಬರಲಿದ್ದಾರೆ. ಇವತ್ತಿನ ಸಂಚಿಕೆ ನೋಡೋದಾದರೆ ಧನರಾಜ್ ಅವರು ಸಿಲಿ ರೀಸನ್ ಕೊಟ್ಟು ರಜತ್ ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ. ಅದಕ್ಕೆ ರಜತ್ ಅವರು ತುಂಬಾ ಕೋಪ ಮಾಡ್ಕೊಂಡು ಧನರಾಜ್ ಅವ್ರಿಗೂ ಮತ್ತು ರಜತ್ ಅವ್ರಿಗೂ ಮಾತಿನ ಯುದ್ಧನೇ ನಡೆದೋಗುತ್ತೆ ಅಂತಲೇ ಹೇಳ್ಬೋದು. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋ ರಜತ್ ಅವರು ಆಟ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇವರ ಆಟ ಎಲ್ಲೂ ಯಾರಿಗೂ ಬೋರ್ ಆಗಿಲ್ಲ ಅಂತಲೇ ಹೇಳ್ಬೋದು. ಇವತ್ತಿನ ಎಲಿಮಿನೇಷನ್ ಕ್ರಿಯೆಯಲ್ಲಿ ಗೌತಮಿಯವರು ಮೋಕ್ಷಿತಾ ಮೇಲೆ ಮಸಿ ನೀರನ್ನು ಹಾಕ್ತಾರೆ. ನಿನ್ನೆ ನಡೆದ ಎಲಿಮಿನೇಷನ್ ಕ್ರಿಯೆಯಲ್ಲಿ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ ಚಾಕುವಿನಿಂದ ಚುಚ್ಚಿ. ನಿನ್ನೆ ನಡೆದ ಸಂಚಿಕೆಯಲ್ಲಿ ತನಿಷಾ ಅವರು ಮೋಕ್ಷಿತಾ ಅವ್ರನ್ನ ಮತ್ತು ಮಂಜು ಅವ್ರನ್ನ ಫ್ರೆಂಡ್ಶಿಪ್ನ ಮತ್ತೆ ಮಾಡೋದಕ್ಕೆ ಅಂತಲೇ ತುಂಬ ಪ್ರಯತ್ನ ಪಟ್ಟರು. ಆದರೆ ಇದು ಆಗಲಿಲ್ಲ ಅಂತಲೇ ಹೇಳ್ಬೋದು. ಮಂಜು ಅವರು ಸಾರಿ ಕೇಳಿದ್ರೂ ಮೋಕ್ಷಿತಾ ಮಾತ್ರ ನಾನು ಒಪ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲೇ ಆಡಿದ್ರು ಅಂತಲೇ ಹೇಳ್ಬೋದು. ಪಾಪ ಮಂಜು ಅವರು ಕಣ್ಣೀರೆಲ್ಲ ಹಾಕ್ಕೊಂಡು ಸಾರಿ ಕೇಳಿದ್ರೂ ಮೋಕ್ಷಿತಾ ಅವ್ರ ಮನಸ್ಸು ಕರಗಿಲ್ಲ ಅಂತಲೇ ಹೇಳ್ಬೋದು. ನಿನ್ನೆ ನಡೆದ ಬಲೂನ್ ಟಾಸ್ಕಲ್ಲಿ ತ್ರಿವಿಕ್ರಮ್ ಅವರು ವಿನ್ ಆಗಿರ್ತಾರೆ. ಅವರಿಗೆ 2 ಪಾಸ್ ಸಿಕ್ಕಿರ್ತವೆ. ಅದರಲ್ಲಿ ಒಂದನ್ನು ಯಾರಿಗಾದ್ರೂ ಕೊಡ್ಬೋದು ಅಂತ ಬಿಗ್ ಬಾಸ್ ಅವ್ರು ಹೇಳಿರ್ತಾರೆ. ತ್ರಿವಿಕ್ರಮ್ ಅವರು ರಜತರಿಗೆ ಆ ಪಾಸ್ನ ಕೊಡ್ತಾರೆ. ಇದರಿಂದ ಶಿಶಿರ್ ಅವರು ವಿಕ್ರಮ್ ಅವ್ರ ಮೇಲೆ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ತನಿಷಾ ಅವರು ಮಂಜು ಅವ್ರಿಗೆ ಹಾರ್ಟ್ ಬಲೂನ್ನ ಕೊಡ್ತಾರೆ. ಉಗ್ರ ಮಂಜು ಅವರು ಶಿಶಿರ್ ಅವ್ರಿಗೆ ಕೊಟ್ಟು ಅದನ್ನು ಚಾಕು ತಗೊಂಡು ಚುಚ್ಚಿ ನೇರವಾಗಿ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇದರಿಂದ ಶಿಶಿರು ತುಂಬಾ ಸಿಟ್ಟು ಮಾಡ್ಕೊತಾರೆ ಮಂಜು ಮೇಲೆ. ಇವರೆಲ್ಲರೂ ಗುಂಪು ಸೇರಿಕೊಂಡು ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಮಂಜು ಅವ್ರ ಮೇಲೆ ನೇರವಾಗಿ ವಾದ ವಿವಾದಕ್ಕೆ ಇಳಿದು ಬಿಡ್ತಾರೆ ಶಿಶಿರ್ ಅವರು. ಇನ್ನು ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ಕಾದು ನೋಡೋಣ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬಾಯ್ ಫ್ರೆಂಡ್ಸ್.